ಸರ್ ಈ ಗಾಡಿ ರೇಟ್ ಹೇಳ್ತೀರಾ ಒಂಚೂರು ಮಾಡಲ್ ಮತ್ತೆ ರೇಟ್ ಹೇಳಿ ಸರ್ ಈ ಗಾಡಿ ಈ ಮಾಡಲ್ ಆಕ್ಸಿಸ್ 125 ಇದು. ಓಕೆ, ಇದು ಮಾಡಲ್ ಬಂದು 2018 ಮಾಡಲ್ ಇದು. 2018 ಮಾಡಲು. ಸರ್ ಇದು 30,000 ಗಾಡಿ ಕಂಡೀಷನ್. ಗಾಡಿ ಕಂಡೀಷನ್ ಸರ್ ನಿಮ್ಮ ಕಡೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 30,000 ಬರೀ 3,000 ಮಾಡ್ಕೊಡ್ತೀನಿ ಸರ್. 3,000 ಗಾಡಿ ಫುಲ್ ಪೆಟ್ರೋಲ್ ಟ್ಯಾಂಕು, ಪಾಲಿಶ್ ವಾಷಿಂಗು, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲು, 3 ವರ್ಷ ಸರ್ವಿಸ್ ಫ್ರೀ. 3 ವರ್ಷ ಸರ್ವಿಸು. ಸರ್ ಇದು ಗಾಡಿ ಮುಂದೆ ಎಲ್ಲ ಹೋಗಿದೆ, ನೀವು ರೆಡಿ ಮಾಡಿಸ್ಕೊಡ್ತೀರಾ ಅಲ್ವಾ? ಎಲ್ಲ ರೆಡಿ ಮಾಡ್ಕೊಡ್ತೀನಿ ಸರ್. ಸರ್ ಹಂಗೇನೆ ಇದು ಡಿಯೋ ಬಗ್ಗೆ ಹೇಳ್ತೀರಾ ಒಂಚೂರು? ಸರ್ ಈ ಡಿಯೋ ಬಂದೇನಿಲ್ಲ, ಇದು 2016 ಮಾಡಲು. ಒಂದು ಟೈಮಲ್ಲಿ ಇದೇನು ಸರ್ ಡಿಫ್ರೆಂಟ್ ಆಗೈತೆ, ಎಲ್ಲ ಬಾಡಿ ಇದ್ರೆ ನೆಟ್ ಇದೆ ಇದರಲ್ಲಿ. ಸರ್ ಅದೇ ಹೇಳ್ತೀನಿ ಕೇಳಿ, ಇದೇ ಗಾಡಿ ಸ್ಪೆಷಾಲಿಟಿ ಏನಂದ್ರೆ ಜಮಾನದಲ್ಲಿ 2016 ತಗೊಂಡಿದಾಗ ರೇಸರ್ಸ್ ಎಲ್ಲ ರೇಸ್ ಹೊಡೆದ್ರು ಗಾಡಿ ಇದು. ಈ ಗಾಡಿ ಮೇಲೆ ಜಾಸ್ತಿ ಏನಿಲ್ಲ ಸರ್, 4,000 ಕೇಸ್ ಇದೆ. ಅದನ್ನ ಕೇಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ಯಾವುದೇ ಗಾಡಿ ತಗೊಳ್ಳಿ ಕೇಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ನಿಮ್ಮ ಕಡೆಯಿಂದ ಬಂದ್ರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,000 ಕೇಸ್ ಕ್ಲಿಯರ್ ಮಾಡಿ 4,000 ಗಾಡಿ ಕೊಟ್ಬಿಡ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್, 2 ವರ್ಷ ಸರ್ವಿಸ್ ಫ್ರೀ. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್ ಈ ಗಾಡಿಗೆ? ಅದೇ ಹೇಳಿದ್ನಲ್ಲ ಸರ್, 4,000 ಮಾಡ್ಕೊಟ್ಬಿಡ್ತೀನಿ. ಸರ್ ಕಮ್ಮಿ ಮಾಡ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಿಮ್ಮ ಕಡೆಯಿಂದ ಬಂದ್ರೆ ತಗೊಳ್ಳಿ ಸರ್, ಮತ್ತೊಂದು ಸಲ ಕಡಿಮೆ ಮಾಡ್ತೀನಿ. ಓಕೆ, ನಮ್ಗೆ ಹಂಗೆ ಒಂಚೂರು ಈ ಗಾಡಿ ಬಗ್ಗೆ ಹೇಳ್ತೀರಾ? ಸರ್ ಇದು ಆಕ್ಟಿವಾ, ಇದು 2010 ಮಾಡಲು. ಹಳೆ ಮಾಡಲ್ ಆಕ್ಟಿವಾ ಇದ್ದಂಗಿದೆ ಇದು. ಹೌದು ಸರ್, ಅದೇ 2010 ಮಾಡಲ್ ಇದು. ಇದು ಇದ್ರ ಫೈನಲ್ ರೇಟ್ ಬಂದು 10,000 ಸರ್. 10,000 ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ, 2 ವರ್ಷ ಸರ್ವಿಸ್ ಕೊಡ್ತೀನಿ. ಸರ್ ರೇಟ್ ತುಂಬಾ ಜಾಸ್ತಿ ಆಯ್ತು 2010 ಮಾಡಲ್ಗೆ. ಏನೋ ಒಂಚೂರು ಕಮ್ಮಿ ಮಾಡ್ತೀರಾ? ಸಬ್ಸ್ಕ್ರಿಪ್ಷನ್ ಬಂದ್ರೆ 50% ಆಫ್ ಸರ್, 5,000 ಕೊಟ್ಬಿಡ್ತೀನಿ. ಓಕೆ ಸರ್, ಬೇರೆ ಯಾವ ಗಾಡೀಸ್ ಇದೆ ಸರ್ ನಿಮ್ಮ ಹತ್ರ? ಬೇರೆ ಯಾವ ಮಾಡಲ್? ಬೆಸ್ಟ್ ಗಾಡಿ ಇದು. ಪಲ್ಸರ್ ಇದೆಯಾ ಸರ್ ನಿಮ್ಮ ಹತ್ರ? ಪಲ್ಸರ್ ಒಂಚೂರು ತೋರಿಸ್ತೀರಾ ಹಾಗೆ? ಇಲ್ಲ ನೋಡಿ ಸರ್, ಪಲ್ಸರ್ ಇದೆ. ಪಲ್ಸರ್. ಓಹ್ ಹಾಂ ಸರ್, ಈ ಪಲ್ಸರ್ ಬಗ್ಗೆ ಒಂಚೂರು ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದು 2020 ಮಾಡಲ್. ಇದು ಒಂದು 20,000. ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ 16,000 ಆಫ್ ಮಾಡ್ತೀನಿ ಸರ್, 4,000 ಕೊಟ್ಬಿಡ್ತೀನಿ. ಓಕೆ ಸರ್, ಇದು ಸೀಟ್ ಎಲ್ಲ ಹರಿದೋಗಿದೆ, ನೀವೇ ಹಾಕ್ಸ್ಕೊಡ್ತೀರಾ ಸೀಟ್ನ? ಸೀಟ್ ಎಲ್ಲ ಹಾಕ್ಸ್ಕೊಡ್ತೀನಿ ಸರ್, ಸೀಟ್ ಎಲ್ಲ ಹಾಕಿಸ್ಕೊಡ್ತೀನಿ. ಮತ್ತೆ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀನಿ, ಸರ್ವಿಸ್ ಫ್ರೀ ಇರುತ್ತೆ ಸರ್. ಮತ್ತೆ ಏನಂದರೆ ಇದಕ್ಕೆ ಒಂದೇ ಒಂದು ಕೊಡಲ್ಲ ಅಂದರೆ ಪೆಟ್ರೋಲ್ ಕೊಡಲ್ಲ ಸರ್. ಇತ್ತೀಚೆಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಒಂದು ಆಕ್ಸೆಸ್ ಕಾಣಿಸ್ತಿದೆ, ಈ ಆಕ್ಸೆಸ್ ಬಗ್ಗೆ ಹೇಳ್ತೀರಾ ಡೀಟೇಲ್ಸು? ಸರ್ ಇದು ಬಂದು 2016 ಮಾಡಲ್ ಇದೆ. ಆಕ್ಸಿಸ್ 2016 ಮಾಡಲು. ಓಕೆ, 8,000 ಪ್ರೈಸ್ ಇದು. ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಇದು 8,000 ಪ್ರೈಸ್ ಇದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 8,000ಕ್ಕೆ ಒಂದು 0 ತೆಗೆದು 800 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಸೂಪರ್ ಸರ್. ಸರ್ ಇದು ಮುಂದೆ ಮೀಟರ್ ಕಾಣಿಸ್ತಿಲ್ಲ, ಹೊಸದಾಗಿ ಬಂದಿರೋದಾ ಇದು ಈ ಥರ? ಇದು ಡಿಜಿಟಲ್ ಮೀಟರ್ ಸರ್. ಏನು ಗೊತ್ತಾ, ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಡೈರೆಕ್ಟಾಗಿ ಗಾಡಿ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ ಆ ಥರ. ಅಂದರೆ ತುಂಬಾ ಯುನೀಕ್ ಆಗಿದೆ ಇದು ಗಾಡಿ. ತುಂಬಾ ಯೂನಿಕ್ ಅಲ್ಲ ಸರ್, ತುಂಬಾ ಅಂದ್ರೆ ತುಂಬಾ ಯೂನಿಕ್. ಮತ್ತೊಂದು ಏನು ಗೊತ್ತಾ ಸರ್, ಈ ಗಾಡಿಗೆ ಮಾತ್ರ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀವಿ ಸರ್, ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಅದು ಬಿಟ್ರೆ ನಮ್ಗೊಂದು ಆಕ್ಟಿವಾ ಕೂಡ ಕಾಣಿಸ್ತಿದೆ. ಅದು ಆಕ್ಟಿವಾ ಹೊಸ ಮಾಡಲ್ ಸರ್. ಅದೊಂದು ಹಾಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು 2021 ಮಾಡಲ್. ಇದು ಇವಾಗ ಸದ್ಯಕ್ಕೆ ಸ್ವಲ್ಪ ಗಾಡಿಗಳು ಕಮ್ಮಿ ಆಗಿವೆ, ಹೇಳ್ತೀನಿ ಏನಕ್ಕಂತ. ಇದು 2020 ಮಾಡಲ್. ಇದು ಪ್ರೈಸ್ ಬಂದು ಟೋಟಲ್ ಬಂದು 9,000. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬರ್ತೀನಿ ಅಂದರೆ ನಾನು ಒಂದು 2,000ಕ್ಕೆ ಮಾಡಿಸ್ಕೊಟ್ಬಿಡ್ತೀನಿ. 2,000ಕ್ಕೆಲ್ಲ ಆಗುತ್ತಾ ಸರ್ ಇದು ಗಾಡಿ? 2,000ಕ್ಕೆ ಬಂದು ಇದಕ್ಕೆ 1 ವರ್ಷ ಸರ್ವಿಸ್ ಫ್ರೀ ಕೊಡ್ತೀನಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ. ಹಂಗೆ ಇದೆಲ್ಲ ನೋಡಿ ಸರ್, ಒಂದು ಸ್ವಲ್ಪ ಗಲೀಜ್ ಆಗೋಗಿದೆ, ಒಂದು ಸ್ವಲ್ಪ ಪಾಲಿಶ್ ಹಾಕ್ಸ್ಕೊಟ್ಬಿಡಿ. ಸರ್ವಿಸು ಪಾಲಿಶು ಎಲ್ಲ ಅಟ್ ಟೈಮ್ ಹಾಕ್ಸ್ಕೊಡ್ತೀನಿ, ಹೇಳ್ತಾ ಇದೀನಲ್ಲ. ನಿಮ್ಮಲ್ಲಿ EMI ಅವೈಲೇಬಲ್ ಇದೆಯಾ ಸರ್? ಈಗ ನಮ್ಮವರು ತುಂಬಾ ಜನ ಊರಿಂದೆಲ್ಲ ಬರ್ತಾರೆ, ಅವರೆಲ್ಲ ಫುಲ್ ಪ್ರೈಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಗಾಡಿಗಳು, ಇದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ನೀವೇನಾದ್ರು EMI ಆಪ್ಷನ್ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? EMI ಆಪ್ಷನ್ ಇಲ್ಲ ಸರ್, ನಮ್ದು EMI ಕೊಡ್ತೀನಿ, ಬಟ್ 3 ತಿಂಗಳಿಗೆ ಮಾತ್ರ ಕೊಡ್ತೀನಿ ಸರ್ ನಾನು. ಸಾಕು ಸರ್, ಬನ್ನಿ 3,000ಕ್ಕೆಲ್ಲ ನಮ್ಮ ಸಬ್ಸ್ಕ್ರೈಬರ್ 3 ತಿಂಗಳಿಗೆ ತೀರಿಸ್ಕೋತಾರೆ ಸರ್. ಇಲ್ಲಿ ಬನ್ನಿ, ಇಲ್ಲಿ ಮತ್ತೆ ಫೈನಾನ್ಸ್ ಯಾವ್ಯಾವ ಫೈನಾನ್ಸ್ ಇದೆ ನಿಮ್ಮ ಹತ್ರ ಅವೈಲೇಬಲ್? ಯಾವ್ದಿದೆ ಸರ್ ನೋಡಿ, ನಮ್ಮ ಹತ್ರ ಬಂದ್ರೆ ನಮ್ಮ BS ಒಂದಿದೆ, ನಾನೇ ಕೊಡ್ತೀನಿ ಸರ್, ನನ್ನ ಕಡೆಯಿಂದಾನೆ ಕೊಡ್ತೀನಿ. ಬನ್ನಿ, ಇದು ನೋಡಿ ಸರ್, ಇದು ನೀವು ಗಾಡಿ ಅವಾಗಲೇ ಹೇಳಿದ್ನಲ್ಲ ನಾನು. ಹಾ ಸರ್, ಹೌದು, ಇದೇ ಮೊದಲು ನೋಡಿದ್ವಿ. ಏನ್ ಗೊತ್ತಾ, ಇದಕ್ಕೆ ಬಂದ್ರೆ 5,000 ರೂಪಾಯಿ. ಏನ್ ಗೊತ್ತಾ, 5,000 ಒಂದೇ ರೇಟು. ಮತ್ತೆ ಇದಕ್ಕೊಂದು ಒಳ್ಳೆ ಆಫರ್ ಕೊಡ್ತೀನಿ ಗೊತ್ತಾ ಸರ್, ಈ ಗಾಡಿ ತಗೊಂಡ್ರೆ ಆ ಗಾಡಿ ಫ್ರೀ, ಬೈ 1 get 1. ಏನ್ ಸರ್, ಎಲ್ಲೂ ಕೊಡಲ್ವಲ್ಲ ಸರ್ ಈ ತರ ಆಫರು? ಅದಕ್ಕೆ ಸರ್ ನಮ್ಮ ಹತ್ರ ಬನ್ನಿ ಅಂತ ಹೇಳೋದು ನಾವು. ಥ್ಯಾಂಕ್ ಯು ಸರ್, ತುಂಬಾ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ ಸರ್. ಇವಾಗ ಸ್ವಲ್ಪ ಗಾಡಿಗಳು ಕಮ್ಮಿ ಆಗಿದಾವೆ. ಅಂದ್ರೆ ನಿಮ್ಮ ಹತ್ರ ಗಾಡಿಗಳು ಇನ್ನ ಅವೈಲೇಬಲ್ ಇದೆ, ಇಷ್ಟೇನಾ ಸರ್ ಇರೋದು? ಏನಿಲ್ಲ, ಕಾಂಟ್ಯಾಕ್ಟ್ ಮಾಡ್ತೀವಿ. ಬೇಕಂದ್ರೆ ಮಾತಾಡ್ಸಿ, ಇನ್ನೊಂದು 10 ಗಾಡಿನ ತರ್ಸನ ಬಿಡಿ, ಕಸ್ಟಮರ್ನ ತಗೊಂಬನ್ನಿ. ಇವಾಗ ಬೆಸ್ಟ್ ಪ್ರೈಸ್ ಆಗಿ ಯಾರೋ ಒಬ್ಬರೇ ಬಂದ್ಬಿಟ್ಟು ನಾವೆಲ್ಲ ತಗೋತೀವಿ ಅಂದ್ರೆ ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್? ನಿಮ್ಮ ಹತ್ರ ಇಲ್ಲಿ 7 ಗಾಡಿ ಅವೈಲೇಬಲ್ ಇದೆ. ಸರ್ ಅವ್ರು ಟೋಟಲ್ ಆಗಿ
4 ಗಾಡಿ ಪ್ರೈಸ್ ಕೊಡ್ಲಿ ಸರ್, 3 ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಬೇಕು, 7 ಸತಿ ಕಮೆಂಟ್ ಮಾಡಿರ್ಬೇಕು. ಐ ನೀಡ್ ಬೈಕ್ ಅಂತ 7 ಸತಿ ಕಮೆಂಟ್ ಮಾಡಿರ್ಬೇಕು. ನಿಮ್ದು ಶೋರೂಮ್ ಎಲ್ಲಿ ಸರ್ ಇರೋದು? ಇದು ಡೀಟೇಲ್ಸ್ ಹೇಳ್ತೀರಾ ಶೋರೂಮ್ ಒಂಚೂರು ಹಾಗೆ? ಅದೇ ಗೌರಿಪಾಳ್ಯ ಹಿಂದಿನ ಗಲ್ಲಿಲಿ ಇದೆ ನೋಡಿ ಸರ್ ಇದು. ಓಕೆ ಸರ್, ನಿಮ್ದು ಶೋರೂಮ್ ಹೆಸರು ಬಂದು ಏನಿದೆ ಸರ್? ಬೋರ್ಡ್ ಇದೆ ಇಲ್ಲ? ಬೋರ್ಡ್ ಹಾಕೊಂಡು ಏನೋ ಏನು ಬೇಡ ಸರ್, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಕೊಂಡ್ ಬನ್ನಿ ಸರ್. ಓಕೆ ಸರ್ಕೊಳ್ಳಿ ಗೈಸ್, ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ಅಂಗಡಿ ನೇಮ್ ಮತ್ತು ಅಡ್ರೆಸ್. ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ತುಂಬ ಬೆಸ್ಟ್ ಪ್ರೈಸ್ಗೆ ಗಾಡಿಗಳು ಸಿಗ್ತಿದೆ. ತುಂಬಾ ಚೆನ್ನಾಗಿದೆ, ಬೇಗ ಹೋಗಿ ತಗೊಳ್ಳಿ, ಇಲ್ಲ ಖಾಲಿ ಆಗೋಗುತ್ತೆ.